ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನ ಸಂದೇಶದ ವಾಕ್ಯ ಭಾಗ ಪ್ರಲಾಪಗಳ 3ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಿಂದ 33ನೇ ವಾಕ್ಯದವರೆಗೆ. ಮನುಷ್ಯನು ಮೌನವಾಗಿ ಯೆಹೋವನ ರಕ್ಷಣೆಯಾಗಿ ಕಾಯುವುದು ಒಳ್ಳೆಯದು. ತನ್ನ ಯೌವನದಲ್ಲಿ ನಗುವನ್ನು ಹೊರುವುದು ಮಾನವನಿಗೆ ಒಳ್ಳೆಯದು. ಅವನು ಒಂಟಿಯಾಗಿ ಕುಳಿತು ಮೌನವಾಗಿರಲಿ, ಏಕೆಂದರೆ ಆತನೇ ಅದನ್ನು ಅವನ ಮೇಲೆ ಹೊರಿಸಿದ್ದಾನೆ. ಒಂದು ವೇಳೆ ನಿರೀಕ್ಷೆ ಇರಬಹುದೇನೋ ಎಂದು ಅವನು ತನ್ನ ಮುಖವನ್ನು ಧೂಳಿನಲ್ಲಿ ಇಟ್ಟುಕೊಳ್ಳಲಿ. ಅವನು ತನ್ನನ್ನು ಒಡೆಯುವನಿಗೆ ಕೆನ್ನೆ ಕೊಡಲಿ. ಅವನು ನಿಂದೆಯಿಂದಲೇ ತುಂಬಿರಲಿ, ಏಕೆಂದರೆ ಯೆಹೋವನು ಜನರನ್ನು ಎಂದೆಂದಿಗೂ ತಳ್ಳಿಬಿಡುವುದಿಲ್ಲ. ಆತನ್ನು ದುಃಖಪಡಿಸಿದರೂ ತನ್ನ ಒಡಂಬಡಿಕೆಯ ಮಹಾಪ್ರೀತಿಯಿಂದ ಅನುಕಂಪ ತೋರಿಸುವನು, ಏಕೆಂದರೆ ಆತನು ಬೇಕೆಂದು ಮನುಷ್ಯರ ಮಕ್ಕಳಿಗೆ ಬಾಧೆಯನ್ನು ದುಃಖವನ್ನು ಕೊಡುವುದಿಲ್ಲ. ದೇವರಿಗೆ ಸ್ತೋತ್ರ. ಲ್ಯಾಮೆಂಟೇಷನ್ ಚಾಪ್ಟರ್ 3 ವರ್ಸ್ 26 to 39 at 27. And it is the best to learn that patience in our youth. ದೇವರಿಗೆ ಸ್ತೋತ್ರ. ಯೌವನಸ್ಥರು ಯೌವನ ಕಾಲದಲ್ಲಿ ತಮ್ಮ ಭಾರವನ್ನು ಹೊರತಕ್ಕಂಥದ್ದು ಜವಾಬ್ದಾರಿಯಾಗಿದೆ. ಅಷ್ಟು ಮಾತ್ರ ದೇವರ ಚಿತ್ತವಾಗಿದೆ. ಬಹಳ ಪ್ರಮುಖವಾಗಿ 26ನೇ ವಾಕ್ಯ ನೋಡ್ತೀವಿ. ಮನುಷ್ಯನು ಮೌನವಾಗಿದ್ದು ಯೆಹೋವನ ರಕ್ಷಣೆಯಾಗಿ ಕಾಯುವುದು ಒಳ್ಳೆಯದು. 28ನೇ ವಾಕ್ಯ. ಒಂಟಿಯಾಗಿ ಕುಳಿತು ಮೌನವಾಗಿರಲಿ, ಏಕೆಂದರೆ ಆತನೇ ಅದನ್ನು ಅವನಿಗೆ ಹೊರಿಸಿದ್ದಾನೆ. ಮುಂದಿನ ವಾಕ್ಯ. ಒಂದು ವೇಳೆ ನಿರೀಕ್ಷೆ ಇರಬಹುದೇನೋ ಎಂದು ಅವನು ತನ್ನ ಮುಖವನ್ನು ಧೂಳಿನಲ್ಲಿ ಇಟ್ಟುಕೊಳ್ಳಲಿ. ಅವನು ತನ್ನ ಒಡೆಯುವನಿಗೆ ಕೆನ್ನೆಯನ್ನು ಕೊಡಲಿ. ನಿಂದೆಯಿಂದಲೇ ತುಂಬಿರಲಿ, ಏಕೆಂದರೆ ಯೆಹೋವನು ಎಂದೆಂದಿಗೂ ತನ್ನ ಜನರನ್ನು ಬಿಡುವನಲ್ಲ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಇಲ್ಲಿ ವಾಕ್ಯ ಭಾಗದಲ್ಲಿ ನೋಡ್ತಾ ಇದ್ವಿ. ಮೌನವಾಗಿದ್ದು ಮನುಷ್ಯನು ತನ್ನ ನೊಗವನ್ನು ಹೊರಲಿ. ದೇವರಿಗೆ ಸ್ತೋತ್ರ. ಯಾಕೆ ಅಂತ ನೋಡೋಣ. ವಾಕ್ಯ ಭಾಗದಲ್ಲಿ ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯ. ಗಲಾತಿಯನ್ಸ್ ಚಾಪ್ಟರ್ 6 ವರ್ಸ್ 3-4. ಏನೋ ಅಲ್ಲದವನೊಬ್ಬನು ತಾನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬನು ತನ್ನ ಸ್ವಂತ ಕೆಲಸವನ್ನು ಪರೀಕ್ಷಿಸಿಕೊಳ್ಳಲಿ, ಆಗ ಅವನು ತನ್ನಲ್ಲಿ ಮಾತ್ರ ಸಂತೋಷಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬನಲ್ಲಿ ಅಲ್ಲ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಬಹಳ ಸ್ಪಷ್ಟವಾಗಿ ವಾಕ್ಯ ನಮಗೆ ಬೋಧಿಸ್ತಾ ಇದೆ. ದೇವ್ರ ವಾಕ್ಯ. ಏನೂ ಅಲ್ಲದವರೊಬ್ಬರು ತಮ್ಮನ್ನು ತಾವೇ ಹೆಚ್ಚಿಸ್ಕೊಂಡು ತಾವು ಇಂಥವರಾಗಿದ್ದೀವಿ ಅಂಥವರಾಗಿದ್ದೀವಿ, ತಮ್ಮ ಸ್ಥಾನ ಏನು, ತಮ್ಮ ಗೌರವ ಏನು ಅನ್ನೋದು ಬಿಡ್ರಿ. ಪ್ರತಿಯೊಬ್ಬರು ಸಹ ಸ್ವಂತ ಕೆಲಸವನ್ನು ಪರೀಕ್ಷೆ ಮಾಡಿಕೊಳ್ಳಿ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ದೇವರು ಬಲವನ್ನು ಕೊಟ್ಟಿದ್ದಾರೆ, ಶಕ್ತಿಯನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ಅದು ಸದುಪಯೋಗ ಆಗಬೇಕು. ಅದರ ಮುಖಾಂತರ ದೇವರು ನಿಮ್ಮ ಮೂಲಕವಾಗಿಯೂ ಸಹ ತಾನು ಮಹಿಮೆ ಹೊಂದೋದಕ್ಕೆ ಬಯಸ್ತಾರೆ. ಸೊ ಹಾಗಾಗಿ ನಾನು ಇಂಥವರಾಗಿದ್ದೇನೆ, ನಮ್ಮ ಸ್ಥಾನ ಇಂಥದ್ದು, ನಮ್ಮ ಕುಟುಂಬ ಇಂಥದ್ದು, ನಮ್ಮ ಮನೆ ಇಂಥದ್ದು, ತಂದೆ ತಾಯಿಗಳು ಹೀಗಾಗಿದ್ದಾರೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ತನ್ನ ಸ್ವಂತ ಕೆಲಸವನ್ನು ಮನುಷ್ಯ ಪರೀಕ್ಷೆ ಮಾಡಿಕೊಳ್ಳಿ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ತನ್ನ ಸ್ವಂತಿಕೆಯಲ್ಲಿ ಆತರ ಸಂತೋಷ ಪಡಲಿ, ಮೌನವಾಗಿ ಕುಳಿತು ಯೋಚನೆ ಮಾಡಲಿ, ತನ್ನನ್ನು ತಗ್ಗಿಸ್ಕೊಳ್ಳಿ, ತನ್ನನ್ನು ಒಡೆಯೋನಿಗೆ ಕೆನ್ನೆ ಕೊಡಲಿ. ಯಾಕೆ ಹೇಳಿ? ಒಂದು ಕಡೆ ನಾವು ಹೋದಾಗ ಎಷ್ಟೇ ದೊಡ್ಡ ಉದ್ಯೋಗ ಆದರೂ ಸಹ ಅದರಿಂದ ಮೇಲೆ ಒಬ್ಬರಿರ್ತಾರೆ, ಸಮಸ್ಯೆಗಳು ಉಂಟಾಗುತ್ತೆ. ಯಾರೂ ಇಲ್ಲದರೂ ಸಹ ಅವ್ರಿಗೆ ಜನರಿಂದ ಸಮಸ್ಯೆಗಳಿದ್ದೇ ಇರುತ್ತೆ. ಸೊ ಹಾಗೆ ಆ ಉದ್ಯೋಗದಲ್ಲೂ ಅವ್ರು ಇರಬೇಕಾದ್ರೆ ತಗ್ಗಿಸ್ಕೊಳ್ಳೇಬೇಕು. ಆ ಸ್ಥಾನದಲ್ಲಿ ಅವ್ರು ಕೂತಿರ್ಬೇಕಾದ್ರೆ ತಗ್ಗಿಸ್ಕೊಳ್ಳದೆ ಹೊರತು ಅಲ್ಲಿ ಅವ್ರಿಗೆ ಸ್ಥಾನ ಇರಲ್ಲ. ಜೊತೆಗೆ ಕಷ್ಟಗಳ ಸಮಸ್ಯೆಗಳಿರುತ್ತೆ. ಸೊ ಆ ಕಷ್ಟ ಸಮಸ್ಯೆಗಳನ್ನ ತಪ್ಪಿಸ್ಕೊಂಡು ತಮ್ಮ ಜವಾಬ್ದಾರಿನಲ್ಲಿ ತಾವು ಮುಂದುವರಿಬೇಕಾದ್ರೆ, ತಮ್ಮ ಸ್ಥಾನದಲ್ಲಿ ತಾವು ಉಳಿಸ್ಕೋಬೇಕಾದ್ರೆ, ಬೆಳಿಬೇಕಾದ್ರೆ ಪ್ರತಿಯೊಬ್ಬರು ಸಹ ತಗ್ಗಿಸ್ಕೊಳ್ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ತನ್ನನ್ನು ಒಡೆಯುವನಿಗೆ ಕೆನ್ನೆ ಕೊಡಲಿ. ತಾನು ಒಂದು ವೇಳೆ ಏನಾದರೂ ನಿರೀಕ್ಷೆ ಇರ್ಬೋದೇನೋ ಅನ್ನೋದಾದರೆ ತಗ್ಗಿಸ್ಕೊಂಡು ಧೂಳಿನಲ್ಲಿ ಮುಖವನ್ನು ಇಟ್ಕೊಳ್ಳಿ. ಅಷ್ಟರ ಮಟ್ಟಿಗೂ ತಗ್ಗಿಸ್ಕೊಂಡು ತನ್ನನ್ನು ತಾನು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಲಿ. ಸ್ವಂತ ಭಾರವನ್ನು ಹೊರಲಿ. ಬೇಕು ಅಂತ ಯಾವತ್ತೂ ಸಹ ನಾನು
ಮನುಷ್ಯರನ್ನು ನಾನು ಹಿಂಸೆ ಪಡಿಸಲ್ಲ, ಕಷ್ಟ ಕೊಡಲ್ಲ, ದುಃಖ ಕೊಡಲ್ಲ. ನಾನು ಯಾರಿಗೆ ಕಷ್ಟ ಕೊಟ್ಟರು ಸಹ ನಾನು ಅದನ್ನು ಒಳ್ಳೆಯದಕ್ಕೋಸ್ಕರ ನಾನು ಕೊಟ್ಟಿರ್ತೀನೋ ಹೊರತು ಕೇಡಿಗೋಸ್ಕರ ನಾನು ಆ ಕಾರ್ಯ ಮಾಡಿರಲ್ಲ. ಸೊ ಹಾಗಾಗಿ ಮನುಷ್ಯರ ಮಕ್ಕಳು ನನಗೆ ಅನುಕಂಪ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ. ಅಷ್ಟು ಮಾತ್ರ ಅಲ್ಲ, ನಾನು ಮಾಡಿರೋ ಒಡಂಬಡಿಕೆ ಇದೆಯಲ್ಲ, ಈ ಒಡಂಬಡಿಕೆಯನ್ನು ನಾನು ಯಾವತ್ತೂ ಸಹ ಬದಲಾಯಿಸಲ್ಲ. ಸೊ ಆ ಒಡಂಬಡಿಕೆಯನ್ನು ನಾನು ನೆನೆಸ್ಕೋತೇನೆ, ನಿಮ್ಮನ್ನು ಕನಿಕರ ತೋರಿಸ್ತೇನೆ, ನಿಮಗೆ ಅನುಕಂಪ ತೋರಿಸ್ತೇನೆ, ನಿಮಗೆ ಸಹಾಯ ಮಾಡ್ತೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಬೇಕೆಂದು ಎಂದಿಗೂ ಸಹ ಮನುಷ್ಯರ ಮಕ್ಕಳಿಗೆ ನಾನು ಬಾಧೆಯನ್ನು ಕೊಡಲ್ಲ, ದುಃಖವನ್ನು ಕೊಡಲ್ಲ ಅಂತ ದೇವರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿದ್ರ ಮಕ್ಕಳು, ಎಷ್ಟು ಜನ ಯೌವನಸ್ಥರು ನಿಜವಾಗ್ಲೂ ಸಂತೋಷವಾಗಿದ್ದೀರಾ? ಯಾವ್ಯಾವ ಕಾರ್ಯದಲ್ಲಿ ದುಃಖ ಪಡ್ತಾ ಇದ್ದೀರಾ? ಯಾವ್ಯಾವ ಕಾರ್ಯದಲ್ಲಿ ಚಿಂತೆ ಪಡ್ತಾ ಇದ್ದೀರಾ? ಯಾವ್ಯಾವ ಕಾರ್ಯದಲ್ಲಿ ನೊಂದ್ಕೊಂಡಿದ್ದೀರಾ? ದೇವರಿಗೆ ಸ್ತೋತ್ರ. ಅದು ಮೋಸಕರವಾದದ್ದು. ಯವನ ಕಾಲದಲ್ಲಿ ನಿಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ, ದೇವರು ಬಲವನ್ನು ಕೊಟ್ಟಿದ್ದಾರೆ, ಜ್ಞಾನವನ್ನು ಕೊಟ್ಟಿದ್ದಾರೆ. ನಿಮ್ಮ ಮೂಲಕವಾಗಿ ದೇವರು ಎಷ್ಟೋ ಮಹಿಮೆ ಹೊಂದಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮಲ್ಲಿ ಮಾಡ್ತಕ್ಕಂಥ ಕೆಲಸದ ಮೂಲಕವಾಗಿ, ನಿಮ್ಮ ಶ್ರಮೆಯಲ್ಲಿ, ನಿಮ್ಮ ಜ್ಞಾನದಲ್ಲಿ ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಅದು ಸಮಾಜಕ್ಕೂ ಅನುಕೂಲ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ನಿಮಗೂ ಅನುಕೂಲ ಆಗಬೇಕು, ದೇವರ ನಾಮಕ್ಕೂ ಮಹಿಮೆ ಆಗಬೇಕು ಅಂತ ಎಷ್ಟೋ ದೇವರ ಆಸಕ್ತಿಯಿಂದ ಕಾದಿರ್ತಾರೆ. ಆದರೆ ವ್ಯರ್ಥವಾಗಿ ಮೋಸ ಹೋಗ್ಬೇಡ್ರಿ. ಏನೂ ಅಲ್ಲದಿದ್ದವನೊಬ್ಬರು ತಾನು ಏನೋ ಆಗಿದ್ದೇನೆ ಅಂತ ಹೆಮ್ಮೆ ಪಡೋ ಬದಲು ತನ್ನ ಸ್ವಂತ ಕಾರ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ ಅಂತ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ತಗ್ಗಿಸ್ಕೊಳ್ರಿ. ಎಲ್ಲಿವರೆಗೆ ತನ್ನ ಕೆನ್ನೆ ಮೇಲೆ ಹೊಡೆಯೋನಿಗೂ ಸಹ ಹೊಡೆಯೋದಕ್ಕೆ ಕೆನ್ನೆ ಕೊಡಲಿ ಅಂದರೆ ಆ ಮಟ್ಟಕ್ಕೂ ತಗ್ಗಿಸ್ಕೊಂಡು ನೀವು ನಿಮ್ಮ ಶಕ್ತಿ ಬಲವನ್ನು ಜ್ಞಾನದಿಂದ ನೀವು ಮಾಡ್ತಕ್ಕಂಥ ಕಾರ್ಯದ ಮೂಲಕವಾಗಿ ದೇವರಿಗೆ ಮಹಿಮೆ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಅದು ಸಮಾಜಕ್ಕೂ ಅನುಕೂಲ ಆಗಬೇಕು, ಕುಟುಂಬಕ್ಕೂ ನಿಮಗೂ ಆಶೀರ್ವಾದವಾಗಿರಬೇಕು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವ್ರ ವಾಕ್ಯ ಹೇಳುತ್ತೆ, ಮನುಷ್ಯನು ಮೌನವಾಗಿದ್ದು ಯವನ ಕಾಲದಲ್ಲಿ ತನ್ನ ನಗುವನ್ನು ಹೊರಲಿ. ಗಲಾತ್ಯ 6 ಸಹ ಅದನ್ನು ಹೇಳ್ತಾ ಇದ್ದಾರೆ. ಮೌನವಾಗಿದ್ದು ನಿಮ್ಮ ನಗುವನ್ನು ಹೊರ್ರಿ. ನೀವು ಏನೂ ಹಲ್ದಿದವರೊಬ್ಬರು ನಾನು ಏನೋ ಆಗಿದ್ದೀನಿ ಅಂತ ಅಂದ್ಕೋಬೇಡ್ರಿ. ನಿಮ್ಮ ಸ್ವಂತ ಕೆಲಸವನ್ನು ಪರೀಕ್ಷೆ ಮಾಡಿಕೊಡ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನೀವೆಷ್ಟೇ ಏನೇ ಆಗಿರ್ರಿ, ಎಷ್ಟೇ ಸಣ್ಣ ಕೆಲಸವನ್ನು ದೇವರು ನಿಮಗೆ ಪ್ರೀತಿ ಮಾಡಿಕೊಟ್ಟಿದ್ದಾರೆ, ಮಾಡಬೇಕು. ಅದರ ಮೂಲಕವಾಗಿ ದೇವರನ್ನ ಅನೇಕ ಕಾರ್ಯಗಳನ್ನ ಮಾಡಿ ತಾನು ಮಹಿಮೆ ಹೊಂದಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಾಗಿ ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನ ನಂಬಿಗಸ್ತ ನಡ್ಕೊಂಡಿದ್ದೀವ, ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೀವ? ಅದು ನಾನು ಮಾಡತಕ್ಕಂಥ ಕೆಲಸ ಅದು ಒಳ್ಳೆ ಥರದಲ್ಲಿತ್ತ? ಮೊದಲು ಮಾಡುವಾಗ ಅದನ್ನ ಪರೀಕ್ಷೆ ಮಾಡಿಕೊಳ್ರಿ. ಪರೀಕ್ಷೆ ಮಾಡಿಕೊಂಡು ತಗ್ಗಿಸ್ಕೊಂಡು ದೇವರ ಭಯಭಕ್ತಿನಲ್ಲಿ ಶ್ರಮಪಟ್ಟು ಕಾರ್ಯ ಮಾಡಿರಿ. ದೇವರಿಗೆ ಸ್ತೋತ್ರ. ಶಕ್ತಿ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮೌನವಾಗಿದ್ದು ನಗುವನ್ನು ಹೊರ್ರಿ. ನಿಮ್ಮ ಸ್ವಂತ ಕಾರ್ಯದ ಮೇಲೆ ನೀವು ಆಲೋಚನೆ ಮಾಡಿರಿ. ಏನೂ ಅಲ್ದಿದ್ರು ಸಹ ನಾನು ಏನೋ ಆಗಿದ್ದೇನೆ ಅಂತ ನಿಮ್ಮನ್ನು ನೀವೇ ಮೋಸ ಮಾಡ್ಕೊಬೇಡ್ರಿ ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನಾನು ನಂಬ್ತೇನೆ, ಸ್ವಹಿತವ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಂತಿಕೆಯಲ್ಲಿ ನೀವು ಆಸಕ್ತಿ ಉಳ್ಳವರಾಗಿದ್ದು, ದೇವರು ನಮಗೆ ಈ ಜವಾಬ್ದಾರಿನ ಕೊಟ್ಟಿದ್ದಾರೆ, ಈ ಕಾರ್ಯಗಳನ್ನ ಕೊಟ್ಟಿದ್ದಾರೆ, ನಾನು ಇದನ್ನು ಮಾಡಬೇಕು ಪ್ರಾಮಾಣಿಕವಾಗಿ, ಇದರಿಂದ ಮುಂದಿನ ಹಂತಕ್ಕೆ ನಡೆಸ್ತಾರೆ ಅಂತ ನಂಬಿಕೆಸ್ತರ ಮಾಡಿ. ಯಾವ ಕಾರ್ಯವೂ ಇಲ್ಲ ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತರೋಕ್ಕಾಗದೇ ಇರೋಂಥ ಕಾರ್ಯ. ಎಲ್ಲ ಕಾರ್ಯದಲ್ಲೂ ಸಹ ಅವ್ರು ಮಾಡೋಕ್ಕೆ ಸಿಗ್ತರಾಗಿದ್ದಾರೆ. ಅವ್ರಿಗೆ ಅಸಾಧ್ಯವಾದ ಯಾವುದಿಲ್ಲ. ಎಷ್ಟೇ ಸಣ್ಣ ಕೆಲಸ ನಿಮಗೆ ಕೊಟ್ಟಿರಲಿ, ಆ ಸಣ್ಣ ಕೆಲಸದಲ್ಲಿ ನಿಮ್ಮನ್ನು ಉತ್ತಮವಾದ ಸ್ಥಾನದಲ್ಲಿಟ್ಟು ತೋರಿಸೋದಕ್ಕೆ ಅವ್ರು ಶಕ್ತರಾಗಿದ್ದಾರೆ. ನಾನೇನು ಸಣ್ಣ ಕೆಲಸದಲ್ಲಿದ್ದೀನಿ, ನಾನು ದೊಡ್ಡ ಆಫೀಸರ್ಗೆ ತೋರ್ಸೋಕ್ಕಾಗುತ್ತಾ ಅಂತಂದರೆ ಆ ಕಾರ್ಯದಲ್ಲಿ ನಿಮ್ಮ ಮುಖಾಂತರವಾಗಿ ದೊಡ್ಡ ಮಹಿಮೆಯಾದ ಕಾರ್ಯವನ್ನು ಮಾಡ್ತಾರೆ. ಅನೇಕರು ಅದರಲ್ಲಿ ನಿಮ್ಮನ್ನು ಗೌರವಿಸುವಂತೆ, ಅನೇಕರು ನಿಮ್ಮನ್ನು ಅಲ್ಲಿ ಗುರುತಿಸುವಂತೆ, ಅನೇಕ ಒಳ್ಳೆಯ ಕಾರ್ಯಗಳು ನಡೆಯುವಂತೆ ದೇವ್ರು ಮಾಡ್ತಾರೆ. ಸೊ ಹಾಗಾಗಿ ಇಷ್ಟು ಸಣ್ಣ ಕೆಲಸ ಅಂತ ಚಿಂತೆ ಮಾಡಬೇಡ್ರಿ. ಆ ದೊಡ್ಡ ಕಾರ್ಯಕ್ಕೆ ಕೆಲಸಕ್ಕೆ ಹೋಗಿ ನಿಮಗೆ ಸ್ಥಾನ ಇದೆಯಾ, ಅಲ್ಲಿಗೂ ನಡೆಸ್ತಾರೆ. ಅದರ ಕೊಟ್ಟಿರೋ ಕಾರ್ಯದಲ್ಲಿ ನಂಬಿಕೆಸ್ತರ ಮಾಡಿರಿ, ಜವಾಬ್ದಾರಿ ಒಳಗೆ ಮಾಡಿರಿ. ಶಕ್ತಿ ಬಲ ಜ್ಞಾನ ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ದೇವರ ನಮ್ಮ ಮಹಿಮೆಗಾಗಿ ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹಿತಕ್ಕಾಗಿ, ಭವಿಷ್ಯದ ಹಿತಕ್ಕಾಗಿ. ದೇವರಿಗೆ ಸ್ತೋತ್ರ. ಹಾಗಾಗಿ ದೇವರು ಹೇಳ್ತಾರೆ, ನಾನು ಯಾರನ್ನೂ ಸಹ ವ್ಯರ್ಥವಾಗಿ ಅವ್ರನ್ನ ನಾನು ಹಿಂಸೆ ಪಡಿಸಲ್ಲ, ಅವ್ರಿಗೆ ತೊಂದರೆ ಕೊಡಲ್ಲ, ಕಷ್ಟ ಕೊಡಲ್ಲ. ಬೇಕು ಅಂತ ನಾನು ಮಾಡಲ್ಲ. ನನಗೆ ನಿಮ್ಮ ಮೇಲೆ ಪ್ರೀತಿಯ ಅನುಕಂಪ ದಯ ಇದೆ. ಅದನ್ನು ನನ್ನ ಒಡಂಬಡಿಕೆಯನ್ನು ನಾನು ನಿಮ್ಮಲ್ಲಿ ಪ್ರಕಟಪಡಿಸಬೇಕಾದ್ರೆ ನನ್ನ ವಾಕ್ಯಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಸೊ ಆಗ ನಿಮಗೂ ಆಶೀರ್ವಾದವಾಗಿರುತ್ತೆ, ನನಗೂ ಮಹಿಮೆ ತರುವಂಥದ್ದಾಗಿರುತ್ತೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯವನ ಕಾಲವನ್ನು ವ್ಯರ್ಥ ಮಾಡ್ಕೊಳ್ದೆ ಭಯಭಕ್ತಿಯಿಂದ, ಸೋಮಾರಿ ಆತನಿಗೆ ಅದು ಬೇರೆ ವಿಷಯ, ಓಕೆ, ಅದು ಒಂದು ಕಡೆ ಇದ್ದರೆ, ಸ್ವಾಹಿತದಿಂದ ಸೋಮಾರಿತನರಾಗ್ತಾರಲ್ಲ, ವ್ಯರ್ಥವಾದ ಕಾರ್ಯದಲ್ಲಿ ಸೋಮಾರಿಗಳಾಗತಕ್ಕಂಥ ಕಾರ್ಯ ಇನ್ನೊಂದಿದೆ. ಅದೇನು ಅಂತಂದರೆ, ಏನೂ ಅಲ್ಲದವರೊಬ್ಬರು ನಾನು ಏನೋ ಆಗಿದ್ದೇನೆ ಅನ್ನೋದು. ಇದು ಬಹಳ ಅಪಾಯ. ಇಂಥ ಕಾರ್ಯವನ್ನು ಬಿಡಿ. ನಿಮ್ಮ ಸ್ವಂತ ಶಕ್ತಿ ಬಲ ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ದೇವರ ಮೇಲೆ ಅವಲಂಬಿತರಾಗಿರ್ತಾರೆ. ದೇವರು ಯಾವುದು ಕೊಡ್ತಾರೆ ಅದರಲ್ಲಿ ಮುಂದುವರಿರಿ. ಕರ್ತ ನಿಮ್ಮನ್ನು ಅಭಿವೃದ್ಧಿಪಡಿಸುವ ಆತನಾಗಿರ್ತಾನೆ.
ಅಷ್ಟು ಮಾತ್ರ ಅಲ್ಲ, ನೀವಿರೋ ಸ್ಥಾನದಲ್ಲಿ ನಿಮ್ಮನ್ನು ಮೇಲೆತ್ತುವವರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಿಧೇಯರಾಗಿರಿ. ದೇವರ ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೇ ಸಪ ಜನರಂತ ನಮಗೆ ಆಜ್ಞೆ ಮಾಡ್ತಾ ಇದ್ದೀರಾ. ಮೌನವಾಗಿದ್ದು ಯವನ ಕಾಲದಲ್ಲಿ ನಿಮ್ಮ ನೊಗವನ್ನು ಒರ್ರಿ ಅಂತ ಹೇಳ್ತಿದ್ದೀರಾ. ಅದಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು, ಶಕ್ತಿಯನ್ನು, ಬಲವನ್ನು ನಿನ್ನ ಜನರು ಸದುಪಯೋಗ ಮಾಡಿಕೊಳ್ಳಿ. ಅವರು ವ್ಯರ್ಥವಾಗಿ ಏನೋ ಹೊಂದಿದವರೊಬ್ಬರು ತಾನು ಏನೋ ಆಗಿದ್ದೀವಿ ಅಂದ್ಕೊಂಡು ಕುಟುಂಬದ ಮೇಲೆ ಅವಲಂಬಿತರಾಗಿ ಕುಟುಂಬಕ್ಕೆ ಭಾರವಾಗಿ ಅದು ಅವರಿಗೂ ಲಾಭ ಇಲ್ಲ, ಕುಟುಂಬಕ್ಕೂ ಲಾಭ ಇಲ್ಲ, ನಿಮಗೂ ಮಹಿಮೆ ತರುವಂಥ ಕಾರ್ಯ ಆಗಿರಲ್ಲ. ಸೊ ಅಂಥ ವ್ಯರ್ಥವಾದ ಕಾರ್ಯವನ್ನು ನಿನ್ನ ಜನರು ಬಿಟ್ಟು ನೀವು ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು, ಶಕ್ತಿಯನ್ನು, ಬಲವನ್ನು ಉಪಯೋಗಿಸ್ಕೊಂಡು ಜವಾಬ್ದಾರಿಯುತವಾಗಿ ಜೀವಿಸಿ ತಮ್ಮ ಸ್ವಂತ ಕಾರ್ಯಗಳನ್ನ ಪರೀಕ್ಷೆ ಮಾಡಿಕೊಂಡು ಅದರಿಂದಲೇ ಅವರು ಮುಂದೆ ಬರೋದಕ್ಕೆ ನಿಮ್ಮ ಮೇಲೆ ಅವಲಂಬಿತರಾಗಿರಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಅವ್ರನ್ನ ತಕ್ಕ ಕಾಲದಲ್ಲಿ ಮೇಲೆತ್ತಿ ಒಳ್ಳೆಯ ಸ್ಥಾನಕ್ಕೆ ತಗೊಂಡೋಗಿ ಸಪ ನಿಮ್ಮ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.